ಗಣೇಶ ದೇವರಿಗೆ ಮೋದಕ ಅಂದ್ರೆ ತುಂಬಾ ಇಷ್ಟ. ಇವತ್ತು ನಾವು ಗಣೇಶ ಚತುರ್ಥಿಯಲ್ಲಿ ಗಣೇಶನಿಗೆ ನೈವೇದ್ಯವಾಗಿ ಇಡುವ ಮೋದಕವನ್ನು ಮಾಡ್ತಿದ್ದೇನೆ. ಇದು ಮಾಡಲಿಕ್ಕೆ ತುಂಬಾ ಸುಲಭ ಹಾಗೆ ತುಂಬಾ ರುಚಿಕರವಾಗಿರ್ತದೆ. ಇದನ್ನು ನೀವು ಕೇವಲ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಇದನ್ನು ನೀವು ಅಕ್ಕಿ ಹಿಟ್ಟಿಂದ ಅಥವಾ ಗೋಧಿ ಹಿಟ್ಟಿಂದ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಅಕ್ಕಿ ಹಿಟ್ಟಿಂದ ಮಾಡ್ತಿದ್ದೇನೆ. ಮೊದಲಿಗೆ ನಾನು ಏಲಕ್ಕಿಯನ್ನು ಕುಟ್ಟಣಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತೇನೆ. ನಂತರ ನಾನು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ, ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇಲ್ಲಿ ಕಾಯಿ ಮತ್ತೆ ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಇದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ಬೆಲ್ಲ ಪಾಕ ಆಗ್ತಾ ಆಗ್ತಾ ಕಾಯಿ ಜೊತೆ ಚೆನ್ನಾಗಿ ಮಿಶ್ರಣ ಆಗ್ತಾ ಬರ್ತದೆ. ಆವಾಗ ಅದು ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಸ್ವಲ್ಪ ಗಸಗಸೆ ಹಾಗೆ ಏಲಕ್ಕಿ ಪುಡಿಯನ್ನು ಹಾಕೊಳ್ತೇನೆ. ಇದನ್ನು ಸಹ ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂದಿದೆ. ಇವಾಗ ನಾನು ಇದನ್ನ ಚಪ್ಪೆ ಆಗ್ಲಿಕ್ಕೆ ಸೈಡಿಗೆ ಇಡ್ತೇನೆ. ಇವಾಗ ನಾನು ಮೋದಕ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನಾನು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದನ್ನು ಸೈಡಲ್ಲಿ ಇಡ್ತೇನೆ. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಹಾಲು ಕುದಿ ಬರ್ಸ್ಕೊಳ್ಬೇಕಾಗ್ತದೆ. ಇವಾಗ ಹಾಲು ಕುದಿ ಬರ್ತಾ ಇದೆ. ಹಾಲು ಕುದಿ ಬಂದ ಮೇಲೆ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಬೇಕಾಗ್ತದೆ. ನಂತರ ನಾನು ಈ ಕುದಿಸಿದ ಹಾಲನ್ನು ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕೊಳ್ತೇನೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ಈ ಅಕ್ಕಿ ಹಿಟ್ಟಿನ ಹಾಗೂ ಹಾಲಿನ ಮಿಶ್ರಣವನ್ನು ನೀವು ಸ್ಪೂನ್ ಅಲ್ಲಿ ಅಥವಾ ಕೈಯಲ್ಲಿ ಸಹ ಮಿಕ್ಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ಪೂನ್ ಮತ್ತೆ ಕೈ ಎರಡನ್ನು ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನೊಂದು ಪ್ಲೇಟ್ ಅನ್ನು ಮುಚ್ಚಿ 10 ನಿಮಿಷಗಳ ಕಾಲ ಅದನ್ನ ರೆಸ್ಟ್ ಮಾಡ್ಲಿಕ್ಕೆ ಸೈಡಿಗೆ ಇಡ್ತೇನೆ. ಇವಾಗ 10 ನಿಮಿಷಗಳ ಕಾಲ ಆಗಿದೆ. ಇವಾಗ ನಾನು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ತೇನೆ. ನೀವಿದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಮೋದಕ ಬರ್ತದೆ. ನಾನಿಲ್ಲಿ 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾದ್ಕೊಳ್ತೇನೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸ್ಕೊಳ್ತೇನೆ. ತುಪ್ಪವನ್ನು ಹಾಕಿದ ಮೇಲೆ ಇದನ್ನು ಇನ್ನೊಂದು 2 ನಿಮಿಷಗಳ ಕಾಲ ಇದು ಚೆನ್ನಾಗಿ ನಾದ್ಕೊಳ್ಬೇಕಾಗ್ತದೆ. ಅಕ್ಕಿ ಹಿಟ್ಟಿನ ಫಿಲ್ಲಿಂಗ್ ಇವಾಗ ರೆಡಿ ಆಗಿದೆ. ಇವಾಗ ನಾನು ಮೋದಕದ ಮೋಲ್ಡಿಗೆ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ತಕೊಂಡು ಫಿಲ್ಲಿಂಗ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಸ್ವಲ್ಪನೇ ಹಾಕೊಳ್ತೇನೆ. ಜಾಸ್ತಿ ಹಾಕಿದ್ರೆ ಅದು ಮೋಲ್ಡಿಂದ ಹೊರಗಡೆ ಬರ್ತದೆ. ಅದರಿಂದ ಸ್ವಲ್ಪನೇ ತಕೊಂಡು ಫಿಲ್ಲಿಂಗ್ ಮಾಡ್ತಾ ಬರಬೇಕು. ಅಕ್ಕಿ ಹಿಟ್ಟಿನ ಫಿಲ್ಲಿಂಗ್ ಆಗಿದೆ. ಇವಾಗ ನಾನು ಮಾಡಿಟ್ಟಿರೋ ಕಾಯಿ ಹೂರ್ಣವನ್ನು ಈ ಫಿಲ್ಲಿಂಗಿಗೆ ಹಾಕೊಳ್ತೇನೆ. ನಂತರ ನಾನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಕ್ಲೋಸ್ ಮಾಡಿ ಮೋದಕವನ್ನು ರೆಡಿ ಮಾಡ್ಕೊಳ್ತೇನೆ. ಹೀಗೆ ನಾನು ಎಲ್ಲ ಅಕ್ಕಿ ಹಿಟ್ಟು ಮಿಶ್ರಣ ಖಾಲಿ ಆಗೋ ತನಕ ಮೋದಕವನ್ನು ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ತೇನೆ. ನಾನಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿನಲ್ಲಿ 18 ಮೋದಕವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನೀವೇ ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೋದಕವನ್ನು ನೀವು ಮೋಲ್ಡಿನಲ್ಲಿ ಅಥವಾ ಕೈಯಲ್ಲಿ ಸಹ ಮಾಡ್ಕೊಳ್ಬಹುದು. ನಾನಿಲ್ಲಿ ಮೋಲ್ಡ್ ಯೂಸ್ ಮಾಡಿ ಮಾಡ್ಕೊಂಡಿದ್ದೇನೆ. ನಾನು ಮೋದಕವನ್ನು ಇಡ್ಲಿ ಪ್ಲೇಟಿನಲ್ಲಿ ಬೇಯಿಸ್ಕೊಳ್ತಿದ್ದೇನೆ. ನೀವು ಈ ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಬಹುದು. ನಾನಿಲ್ಲಿ ತುಪ್ಪ ಬಳಸ್ತಿದ್ದೇನೆ. ತುಪ್ಪ ಎಲ್ಲ ಹಾಕಿದ ನಂತರ ಒಂದೊಂದೇ ಮೋದಕವನ್ನು ಈ ಪ್ಲೇಟಿನಲ್ಲಿ ಇಡ್ತಾ ಹೋಗ್ತೇನೆ. ನಾನು ಮುಂಚೆನೆ ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಬಿಸಿಗೆ ಇಟ್ಟಿದ್ದೆ. ಅದು ಇವಾಗ ಬಿಸಿ ಆಗ್ತಾ ಬಂದಿದೆ. ಇವಾಗ ನಾನು ಮೋದಕ ಹಾಕಿರುವ ಇಡ್ಲಿ ತಟ್ಟೆಗಳನ್ನು ಅದರಲ್ಲಿ ಒಂದೊಂದೇ ಇಡ್ತಾ ಬರ್ತೇನೆ. ಅದು ಇಟ್ಟ ಮೇಲೆ ನಾನು ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು 10 ನಿಮಿಷಗಳ ಕಾಲ ಇದನ್ನು ಆವಿಯಲ್ಲಿ ಬೇಯಿಸ್ಕೊಳ್ತೇನೆ. ನೀವು ಮೋದಕವನ್ನು 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. 10 ನಿಮಿಷಗಳ ಕಾಲ ಆಗಿದೆ. ನೀವೇ ನೋಡ್ತಿರ್ಬೋದು ಮೋದಕ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮೋದಕ ಪ್ರಿಯವಾದ ಗಣೇಶನಿಗೆ ನೈವೇದ್ಯಕ್ಕೆ ಬಳಸುವಂತ ಮೋದಕ ರೆಡಿ ಆಗಿದೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ. ನೀವೇನಾದ್ರೂ ನನ್ನ ಚಾನಲ್ ಇಂದ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.